ಈ ಸರ್ಕಾರದ ವಿರುದ್ಧ ಮತ್ತೆ ಲಾರಿ ಮಾಲೀಕರು ಕೂಡ ಸಿಡಿದೇಳ್ತಾ ಇದ್ದಾರೆ. ಯಾಕಂದ್ರೆ ಡೀಸೆಲ್ ದರದ ಏರಿಕೆಗೆ ಲಾರಿ ಮಾಲೀಕರು ತೀವ್ರವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 15ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೂ ಕೂಡ ಇಳಿತಾ ಇದ್ದಾರೆ ಲಾರಿ ಮಾಲೀಕರು. ಡೀಸೆಲ್ ದರ ಏರಿಕೆಗೆ ಲಾರಿ ಮಾಲೀಕರು ತೀವ್ರವಾಗಿ ಆಕ್ರೋಶಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 15ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ. ಏಪ್ರಿಲ್ 14ರವರೆಗೂ ಸರ್ಕಾರಕ್ಕೆ ಲಾರಿ ಮಾಲೀಕರು ಗಡುವು ನೀಡಿದ್ದಾರೆ. ಎಚ್ಚೆತ್ತುಕೊಳ್ಬೇಕು ಅಂತ ಲಾರಿ ಮಾಲೀಕರ ಸಂಘದ ಸಭೆಯಲ್ಲಿ ಹೋರಾಟ ಮಾಡಬೇಕು ಇದರ ವಿರುದ್ಧವಾಗಿ ಅಂತ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಚಾಮರಾಜಪೇಟೆ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೆದಿರೋದು. ಸರ್ಕಾರದ ವಿರುದ್ಧ ಮತ್ತೆ ಲಾರಿ ಮಾಲೀಕರು ಸಿಡಿದಿದ್ದಾರೆ. ಒಂದು ಕಡೆ ಟೋಲ್ ದರ ಜಾಸ್ತಿ ಆಗಿದ್ರೆ ಮತ್ತೊಂದು ಕಡೆ ಡೀಸೆಲ್ ದರದ ಏರಿಕೆ ಕೂಡ ಮಾಡಿರೋದು ರಾಜ್ಯ ಸರ್ಕಾರ. ಇದ್ರ ಕುರಿತಂತೆ ಏಪ್ರಿಲ್ 15ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಅಂದರೆ ನೀವು ಬೆಲೆ ಕಡಿಮೆ ಮಾಡೋವರೆಗೂ ಕೂಡ ನಾವು ಮುಷ್ಕರದಿಂದ ಹಿಂದೆ ಬರೋದಿಲ್ಲ ಅಂತ. ಹಾಗೆ 14ನೇ ತಾರೀಕು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಲ್ಲ ಕೂಡ ಈ ಸಭೆ ಏನು ನಡೆದಿದೆ ಚಾಮರಾಜಪೇಟೆಯ ಖಾಸಗಿ ಹೋಟೆಲ್ ನಡೆದಂತಹ ಮಹತ್ವದ ಸಭೆ. ಈ ಮೀಟಿಂಗ್ನಲ್ಲಿ ಮುಂದುವರೆದು ಹೇಳಿರೋದೇನು ಅಂತ ಹೇಳಿದ್ರೆ, ಮೊದಲಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಕೆಲವೊಂದಷ್ಟು ಬೇಡಿಕೆಗಳಿದೆ ಅದೆಲ್ಲವನ್ನ ಕೂಡ ಪರಿಶೀಲನೆ ನಡೆಸಿ ರೇಟನ್ನು ಕಡಿಮೆ ಮಾಡಬೇಕು. ಇಲ್ಲಾಂದರೆ ನಮಗೆ ಬೆಲೆಯ ದರದ ಬಿಸಿ ಮುಟ್ಟಾಗೋಗಿದೆ ಈಗಾಗಲೇ. ಹಾಗಾಗಿ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಈಗ ಮತ್ತೆ ಸಿಡಿದೆದ್ದಿರೋದು. ಜೊತೆಗೆ ಡೀಸೆಲ್ ದರ ಏರಿಕೆಗೆ ಲಾರಿ ಮಾಲೀಕರು ತೀವ್ರವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏಪ್ರಿಲ್ 15ನೇ ತಾರೀಕು ತನಕ ಕೂಡ ಅಥವಾ ಅದು ಮುಂದುವರೆದು ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಮಾಡ್ತೀವಿ ನಾವು. ಅದರೊಳಗಡೆ ಅಂದರೆ ಏಪ್ರಿಲ್ 14ನೇ ತಾರೀಕು ಒಳಗಡೆ ಕೆಲವೊಂದಷ್ಟು ಬೇಡಿಕೆಗಳಿವೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರೋದು. 5 ಬೇಡಿಕೆಗಳನ್ನು ಮುಂದಿಟ್ಟು ಲಾರಿ ಮಾಲೀಕರು ಮುಷ್ಕರವನ್ನು ಮಾಡ್ತಾ ಇರೋದು. ಪ್ರಮುಖವಾಗಿ ಡೀಸೆಲ್ ದರ, ಟೋಲ್ ದರ ಹೆಚ್ಚಳ ಏನಾಗಿದೆ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇರೋದು ಲಾರಿ ಮಾಲೀಕರು. ಬಾರ್ಡರ್ ಚೆಕ್ ಪೋಸ್ಟ್ ತೆರವುಗೊಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸರಕು ಸಾಗಾಣಿಕೆ ವಾಹನಗಳಿಗೆ ನೋ ಎಂಟ್ರಿ ಏನಿದೆ ಇದಕ್ಕೂ ಕೂಡ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. FC ಶುಲ್ಕ ಹೆಚ್ಚಳ ಖಂಡಿಸಿ ಲಾರಿ ಮಾಲೀಕರು ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. 5 ಬೇಡಿಕೆಗಳನ್ನ ಮುಂದಿಟ್ಕೊಂಡು ಮುಷ್ಕರ ಮಾಡೋದಕ್ಕೆ ಮುಂದಾಗಿರೋದು. ಪ್ರಮುಖವಾಗಿ ಬಾರ್ಡರ್ ಚೆಕ್ ಪೋಸ್ಟ್ ತೆರವುಗೊಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಸರಕು ಸಾಗಾಣಿಕೆಯ ವಾಹನಗಳೇನಿದೆ ಇವುಗಳಿಗೆಲ್ಲ ನೋ ಎಂಟ್ರಿ ಅಂತ ಒಂದು ರೂಲ್ಸ್ ಇದೆ, ಇದನ್ನು ಕೂಡ ಖಂಡಿಸ್ತಾ ಇದ್ದಾರೆ. ಇನ್ನು FC ಶುಲ್ಕ ಹೆಚ್ಚಳ ಏನಿದೆ ಇದನ್ನೂ ಕೂಡ ನೀವು ತೆಗೆದುಹಾಕಬೇಕು ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಸರ್ಕಾರದ ಬೆಲೆ ಏರಿಕೆ ಬಿಸಿ ಲಾರಿ ವ್ಯವಹಾರಕ್ಕೆ ತಟ್ಟಿದೆ, ಇದು ಆಕ್ರೋಶ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ GR ಷಣ್ಮುಗಪ್ಪ ಹೇಳಿಕೆಯನ್ನ ಕೊಟ್ಟಿರೋದಿದು. ಕಾಂಗ್ರೆಸ್ ಸರ್ಕಾರ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಪ್ರತಿ ವಾಹನಕ್ಕೆ ರಸ್ತೆ ತೆರಿಗೆ ಕಟ್ಟಬೇಕು, ಡೀಸೆಲ್ ಮೇಲಿನ ಸೆಸ್ ಕೂಡ ಕಟ್ಟಬೇಕು ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿರೋದು. ಬೇರೆ ಕಡೆ ಟೋಲ್ ಇಲ್ಲ, ನಮ್ಮಲ್ಲಿ ಮಾತ್ರ ಯಾಕೆ ಮಲತಾಯಿ ಧೋರಣೆ ಅಂತ ಕಿಡಿಕಾರ್ತಾ ಇರೋದು. ಹಾಗೆ ಡೀಸೆಲ್ ದರವನ್ನ ಖಂಡಿಸಿ ಲಾರಿ ಚಾಲಕರು ಮುಷ್ಕರವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ಏಪ್ರಿಲ್ 15ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿಯಾಗಿ ಏನು ಮುಷ್ಕರ ಮಾಡೋದಕ್ಕೆ ರೆಡಿ ಇರೋದು. ಅಂದರೆ 5 ಲಕ್ಷ ಲಾರಿಗಳ ಸಂಚಾರ ಬಂದ್, ಹಾಗೆ ಜಲ್ಲಿಕಲ್ಲು ಮರಳು ಲಾರಿಗಳು ಕೂಡ ಬಂದಾಗ್ತವೆ. ಮುಂದುವರೆದು ಗೂಡ್ಸ್ ವಾಹನಗಳು ಬಂದಾಗತ್ತೆ. ಇನ್ನು ಅಕ್ಕಿ ಸಾಗಿಸುವ ಲಾರಿಗಳ ಸಂಚಾರ ಕೂಡ ಬಂದಾಗತ್ತೆ. ಇನ್ನು ಪೆಟ್ರೋಲ್ ಸಾಗಿಸುವಂತಹ ಲಾರಿ ಕೂಡ ಬಂದಾಗತ್ತೆ. ಅಂದರೆ ಏನೇನು ಬಂದಾಗತ್ತೆ ಅಂತ ಪ್ರಮುಖವಾಗಿ ನೋಡೋದಾದರೆ, ಗೂಡ್ಸ್ ವಾಹನಗಳು ಕಂಪ್ಲೀಟಾಗಿ ಬಂದಿರುತ್ತೆ. ಇನ್ನು ಅಕ್ಕಿ ಸಾಗಿಸೋದಕ್ಕೆ ಏನು ಲಾರಿಗಳನ್ನು ಯೂಸ್ ಮಾಡ್ತಾರೆ ಈ ಸಂಚಾರ ಕೂಡ ಕಂಪ್ಲೀಟಾಗಿ ಬಂದಾಗಿರುತ್ತೆ. ಮುಂದುವರೆದು ಪೆಟ್ರೋಲ್ ಹಾಗೆ ಡೀಸೆಲ್ ಸಾಗಿಸೋದಕ್ಕೂ ಕೂಡ ಲಾರಿ ಬೇಕಾಗಿರುತ್ತೆ, ಇದು ಕೂಡ ಕಂಪ್ಲೀಟಾಗಿ ಬಂದಾಗತ್ತೆ. ಹಾಗೆ ಬೇರೆ ರಾಜ್ಯಗಳ ಲಾರಿಗಳಿಗೆ ಖಂಡಿತವಾಗ್ಲೂ ಪ್ರವೇಶ ಇರೋದಿಲ್ಲ. ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಮುಷ್ಕರ ಮಾಡೋದಕ್ಕೆ ಲಾರಿ ಮಾಲೀಕರು ಮುಂದಾಗಿರೋದು.
ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗಾಗಲೇ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ದರವನ್ನ ಪ್ರಶ್ನಿಸಿ ಈಗ ಲಾರಿ ಮಾಲೀಕರು ಮುಷ್ಕರವನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಏನೇನು ಇರತ್ತೆ, ಏನೇನು ಇರೋದಿಲ್ಲ ಆವತ್ತಿನ ದಿನ? ಎಷ್ಟು ಜನ ಈಗಾಗಲೇ ನೋಡ್ಬೋದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೋಸ್ಕರ ಇರೋಬ್ಬರ ವಸ್ತುಗಳ ಮೇಲೆ ದರ ಏರಿಕೆ ಮಾಡ್ತಾ ಇರುವಂತದ್ದು. ಇಷ್ಟು ದಿನ ಏನು ಸಾರ್ವಜನಿಕರು ದಿನನಿತ್ಯ ಬಳಕೆ ಮಾಡುವಂತಹ ವಸ್ತುಗಳ ಮೇಲೆ ದರ ಏರಿಕೆ ಮಾಡಿದ್ರೆ, ಈಗ ಏನು ಒಂದು ವಾಹನಗಳು ಅಂದ್ರೆ ಲಾರಿಗಳ ಸಂಚಾರ ಮಾಡುವಂತ ಡೀಸೆಲ್ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಿರುವಂತದ್ದು. ಕಳೆದ 2 ದಿನಗಳಿಂದ ಹಿಂದೆ ಏನೊಂದು ಲೀಟರ್ಗೆ 2 ರೂಪಾಯಿ ಜಾಸ್ತಿ ಮಾಡಿರುವಂತ ಡೀಸೆಲ್ ಬೆಲೆ ರಾಜ್ಯ ಸರ್ಕಾರ ಈಗ ಲಾರಿ ಮಾಲಕರು ವಿರುದ್ಧ ತಿರುಗಿ ಬಿದ್ದಿರುವಂತದ್ದು. ಇಷ್ಟು ದಿನ ಏನು ಒಂದು ರಾಜ್ಯ ಸರ್ಕಾರ ಬರೀ ದಿನನಿತ್ಯ ವಸ್ತುಗಳ ಬೆಳಕೆ ಏರಿಕೆ ಮಾಡ್ತಿದ್ದು, ಈಗ ನಮ್ಮ ಮೇಲೆ ಗದಪ್ರಹಾರ ಮಾಡಿದಂತ ಕೂಡ ಇವತ್ತು ಏನೋ ಒಂದು ಷಣ್ಮುಗಪ್ಪ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು. ಸಭೆಯಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಒಂದು ಆಕ್ರೋಶ ವ್ಯಕ್ತಪಡಿಸಿರುವುದು ಹಾಗೂ ಡೆಡ್ಲೈನ್ ಕೂಡ ಕೊಟ್ಟಿರುವಂತದ್ದು. ಇದೇ ತಿಂಗಳು 15 ಒಳಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಬೇಡಿಕೆಗಳು ಈಡೇರಿಸಿಲ್ಲ ನಾವು 14ನೇ ತಾರೀಕು ರಾತ್ರಿಯಿಂದನೂ ಕೂಡ ನಾವು ಲಾರಿಗಳು ಮುಷ್ಕರ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಹೇಳಿಕೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಅವರು ಬೇಡಿಕೆ ನೋಡಕ್ ಹೋದ್ರೆ ಏನು FC ಶುಲ್ಕಗಳು ಈಗ ಜಾಸ್ತಿ ಮಾಡಿರುವಂತ ಒಂದಾದ್ರೆ, ಮತ್ತೊಂದು ಕಡೆ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಮಾಡಿರುವಂತದ್ದು ಒಂದ್ ಕಡೆ, ಮತ್ತೊಂದು ಕಡೆ ಏನು ರಾಜ್ಯದಲ್ಲಿ ಬೇರೆ ರಾಜ್ಯಗಳಲ್ಲಿ ಟೋಲ್ ಇಲ್ಲ, ಅದೇ ನಮ್ಮ ರಾಜ್ಯದಲ್ಲಿ ಟೋಲ್ ಫೀಸ್ ಕಟ್ಟಬೇಕು, ಅದು ಕೂಡ ಹೆಚ್ಚಳ ಮಾಡಿರುವಂತದ್ದು. ಇದೇ ರೀತಿ ಸುಮಾರು 5 ಬೇಡಿಕೆಗಳು ಇಟ್ಕೊಂಡು ಇವತ್ತು ಏನೋ ಒಂದು ಸಭೆ ನಡೆಸಿ ಒಂದು ರೀತಿ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು 14ನೇ ತಾರೀಕು ರಾಜ್ಯ ಒಳಗಡೆ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಅಂದ್ರೆ 15ನೇ ತಾರೀಕಿಂದ ರಾಜ್ಯದಲ್ಲಿ ಇರುವಂತಹ ಸುಮಾರು 5 ಲಕ್ಷಕ್ಕೆ ಹೆಚ್ಚು ಅಧಿಕ ಲಾರಿಗಳು ಹಾಗೂ ಗೂಡ್ಸ್ ವಾಹನಗಳು ನಿಲ್ಲಿಸ್ತೀವಿ ಅಂತ ಕೂಡ ಈಗಾಗಲೇ ಎಚ್ಚರಿಕೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗೂಡ್ಸ್ ಗಾಡಿ ಅಥವಾ ಏನು ಲಾರಿಗಳು ನಿಲ್ಲಿಸಿದ್ರೆ ನಿಜವಾಗ್ಲೂ ಕೂಡ ದಿನನಿತ್ಯ ಬಳಕೆ ಮಾಡುವಂತಹ ವಸ್ತುಗಳ ಬೆಲೆ ಮತ್ತಷ್ಟು ಗಗನಕ್ಕೆ ಇರುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಬೇರೆ ರಾಜ್ಯಗಳಿಂದ ನಮಗೆ ಏನು ಕೆಲವು ದವಸ ಧಾನ್ಯಗಳಾಗಿರ್ಬೋದು, ಏನು ದಿನನಿತ್ಯ ಬಳಕೆ ಮಾಡುವ ವಸ್ತುಗಳು ಕೂಡ ಅಲ್ಲಿಂದನೇ ಬರುವಂತ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಲಾರಿಗಳ ಮುಷ್ಕರದಿಂದ ಇವೆಲ್ಲ ಬೆಲೆನೂ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಕೂಡ ಈಗಾಗಲೇ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ದಯಾನ, ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಹೆಚ್ಚಿನ ಡೀಟೇಲ್ಸ್ಗಾಗಿ. ಅಂದರೆ 5 ಬೇಡಿಕೆಗಳನ್ನು ಮುಂದಿಟ್ಕೊಂಡು ಏಪ್ರಿಲ್ 15ನೇ ತಾರೀಕಿನ ನಂತರದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಅಥವಾ ಮುಷ್ಕರವನ್ನು ಮಾಡೋದಕ್ಕೆ ಈಗಾಗಲೇ ಲಾರಿ ಮಾಲೀಕರು ಮುಂದಾಗಿರೋದು. ಅದಕ್ಕಿಂತ ಮುಂಚೆ ಏಪ್ರಿಲ್ 14ರ ಒಳಗೆ ಏನು ಬೆಲೆ ಏರಿಕೆ ಮಾಡಿದ್ದೀರಾ ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿತಗೊಳಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೂ ಕೂಡ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.